ಬೆಳಗಾವಿಯಲ್ಲೂ ಸಿದ್ದು ಡಿಕೆಟಿ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ. ಎರಡೂ ಟೀಮ್ಗಳ ಮಧ್ಯೆ ಕಾಂಗ್ರೆಸ್ ಮಹಾ ಅಧಿವೇಶನದ ಫೈಟ್. ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ಮಹಾ ಅಧಿವೇಶನದ ಕ್ರೆಡಿಟ್ಗಾಗಿ ಎರಡೂ ಟೀಮ್ ಮಧ್ಯೆ ಈಗ ಕಿತ್ತಾಟ. ಮಹಾ ಅಧಿವೇಶನದ ಮೇಲೆ ಸಿದ್ದರಾಮಯ್ಯನವರ ಬಣದ ಕಣ್ಣಿದೆ. ಇನ್ನು ಎಐಸಿಸಿ ವರಿಷ್ಠರ ಮೆಚ್ಚುಗೆಯನ್ನ ಗಳಿಸಲು ಸಿದ್ದು ಬಣದ ಪ್ಲಾನ್ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು ಹೈ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇದೇ ಡಿಸೆಂಬರ್ 26-27ಕ್ಕೆ ನಡೆಯಲಿದೆ ಕಾಂಗ್ರೆಸ್ಸಿನ ಮಹಾ ಅಧಿವೇಶನ. ಹಾಸನ ಸಮಾವೇಶವನ್ನ ಹೈಜಾಕ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆದಿದ್ದಂತಹ ಅಹಿಂದ ಸಮಾವೇಶ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನಕ್ಕೆ ಸಚಿವರು ಸಜ್ಜಾಗಿದ್ರು. ಆದರೆ ಸಿಎಂ ಆಪ್ತರ ವೇಗಕ್ಕೆ ಬ್ರೇಕ್ ಅನ್ನ ಹಾಕಿದ್ದ ಡಿಕೆ ಶಿವಕುಮಾರ್ ಈಗ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಸೇಡನ್ನ ತೀರಿಸಿಕೊಳ್ಳಲು ತಂತ್ರ ಆಗ್ತಿದೆಯಂತೆ. ಇಲ್ಲಿ ಡಿಕೆಶಿ ಕೈ ಮೇಲಾಗದಂತೆ ನೋಡಿಕೊಳ್ಳಲು ಸಿದ್ದು ಟೀಮ್ ಈಗ ಫುಲ್ ರೆಡಿ ಆಗಿದ್ದಾರೆ. ಸಾಮೂಹಿಕ ನಾಯಕತ್ವದ ಅಡಿ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಹಾಕಲು ಚಿಂತನೆಗಳಾಗ್ತಿದೆ. ಅತ್ತ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಯಾವ ಮಟ್ಟಿಗೆ ಕೊತ ಅಂತ ಇದೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಕೋಲ್ಡ್ ವಾರ್ ಶುರುವಾಗುಬಿಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ಸಿದ್ದು ಮತ್ತು ಡಿಕೆಟಿ ಮಧ್ಯೆ ಒಂದು ರೀತಿಯಾದಂತಹ ಕೋಲ್ಡ್ ವಾರಿನ ಚಳಿ ಶುರುವಾಗಿದೆ. ಎರಡೂ ಟೀಮ್ಗಳ ಮಧ್ಯೆ ಕಾಂಗ್ರೆಸ್ ಮಹಾ ಅಧಿವೇಶನದ ಫೈಟ್. ಬೆಳಗಾವಿಯಲ್ಲೇ ನಡೆಯಲಿರುವಂತಹ ಕಾಂಗ್ರೆಸ್ ಮಹಾ ಅಧಿವೇಶನ ಮುಂಬರುವಂತಹ ಡಿಸೆಂಬರ್ 26-27ನೇ ತಾರೀಕಿನಂದು ಕಾಂಗ್ರೆಸ್ಸಿನ ಮಹಾ ಅಧಿವೇಶನಕ್ಕೆ ರೂಪರೇಷೆಗಳು ಸಿದ್ಧವಾಗ್ತಾ ಇದೆ. ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ರೀತಿಯಾಗಿ ಆ ಟೀಮಿಗೆ ಹಿನ್ನಡೆ ಆಗಬಾರದು ಅಂತ ಕಂಪ್ಲೀಟ್ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡಿದ್ದಾರೆ. ಯಾಕಂತಂದ್ರೆ ಹಾಸನದಲ್ಲಿ ಡಿಸೆಂಬರ್ 5ರಂದು ಸಮಾವೇಶ ನಡೆದಿತ್ತು. ಆದ್ರೆ ಇಡೀ ಸಮಾವೇಶದ ಈ ಒಂದು ರೂಪರೇಷೆಯನ್ನ ಕೊನೆ ಗಳಿಗೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಚೇಂಜ್ ಮಾಡಿದ್ರು. ಈಗ ಯಾವುದೇ ಕಾರಣಕ್ಕೂ ಕೂಡ ಹಾಸನದಂತೆ ಇಲ್ಲೂ ಕೂಡ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಎಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರ ಬಣದ ಸಚಿವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ರು ಹಾಸನದ ಸಮಾವೇಶದಲ್ಲಿ. ಆದರೆ ಸಿಎಂ ಆಪ್ತರ ವೇಗಕ್ಕೆ ಬ್ರೇಕ್ ಅನ್ನ ಹಾಕಿದ್ರು ಡಿಕೆ ಶಿವಕುಮಾರ್ ಅವರು. ಕೊನೆಯ ಗಳಿಗೆಯಲ್ಲೇ ಕಂಪ್ಲೀಟ್ ಹಾಸನದ ಸಮಾವೇಶದ ಚಿತ್ರಣವೇ ಬದಲಾಗಿತ್ತು. ಈಗ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಸೇಡನ್ನ ತೀರಿಸಿಕೊಳ್ಳಲು ಸಿಎಂ ಅವರ ಆಪ್ತರ ಬಣ ಏನಿದೆಯಲ್ಲ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಒಂದಿಷ್ಟು ಎಚ್ಚರಿಕೆಗಳನ್ನ ವಹಿಸ್ತಿದ್ದಾರೆ. ಇಲ್ಲಿಯೂ ಕೂಡ ಡಿಕೆಶಿ ಅವರ ಕೈ ಮೇಲಾಗದಂತೆ ನೋಡಿಕೊಳ್ಳಲು ಸಿದ್ದು ಟೀಮ್ ರೆಡಿ ಆಗಿದೆ. ಹಾಗಾಗಿನೇ ಸಾಮೂಹಿಕ ನಾಯಕತ್ವದಡಿ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಹಾಕಲು ಚಿಂತನೆಯನ್ನ ನಡೆಸುತ್ತಿದ್ದಾರೆ.